ಈ ಪತ್ರಿಕಾ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಅವ್ರಿಗೆ ಸ್ವಾಗತ ಕೋರುತ್ತಾ ನಾವು 15 ತಾರೀಕು ರಾಯ್ಲಿ ಅಂತ ಯಾರೇ ಒಬ್ರು ವಿಡಿಯೋ ಬಿಡ್ಲಾಕತ್ತಾರ. 15 ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರೆ. ಅದಕ್ಕೊಂದು ಸಂಘ ಅದ, ಬಿಜಾಪುರ ಆಕ್ಷನ್ ಕಮಿಟಿ ಅಂತ. ಅವರು ಕೂಡಿ ಬಿಜಾಪುರ ಎಲ್ಲ ಮೈನಾರಿಟಿ ಮಂದಿ, SC ST ಮಂದಿ ಎಲ್ಲ ಮಂದಿ ಕೂಡಿ ಅದಕ್ಕೊಂದು ಕಮಿಟಿ ಮಾಡ್ಯಾರ. ಆ ಕಮಿಟಿದೊಳಗೆ ಯಾವ ಡೇಟ್ ಕೊಡ್ತಾರೆ, 23 ಕೊಡ್ತಾರೆ, 24 ಕೊಡ್ತಾರೆ, 25 ಕೊಡ್ತಾರೆ, ಅವಾಗ ನಾವು ಮಾಡ್ತೀವಿ. ಯಾರೇ ಒಬ್ರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ 15 ತಾರೀಕದ ಇದು ಅದಂತ. ಒಬ್ಬಿಬ್ರು ಬಿಜೆಪಿದೊಳಗೂ ಕಿಡಿಗೇಡಿ ಅದಾರ. ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಂಡಿಕತ್ತೀವಿ. ಮತ್ತ ಇದು ಏನು ಬಿಜೆಪಿದೊಳಗೆ ಕಿಡಿಗೇಡಿ ಅದಾರ, ಒಂದು ಪೋಸ್ಟ್ ಹಾಕ್ತಾರ ಅವರು, ಅವ್ರ ಬಿಜೆಪಿದೊಳಗೆ ಯಾರೇ ಹಾಕಿರ್ಬೇಕು. ಪ್ರತಿಭಟನೆ ಮಾಡುವ ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು. ಗಿದ್ದ ಆದರೆ ನೀವು ಒಳ್ಳೆ ಹಾಕಿರಿ. ಕತ್ತಲೆ ನಮ್ಮಲ್ಲಿ ಶಿವಾಜಿ ಮಹಾರಾಜ್, ಕಿತ್ತೂರು ರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳ ಇವೆ, ನಮ್ಮಲ್ಲಿ ನಮ್ಮ ಕೈಯಲ್ಲಿ ವಸ್ತುಗಳ ಆಗಿ ಬಳಿ ತಟ್ಟಿರಂತ MLA ಹಾಕ್ತಾರೆ. ಇವರು ಬಿಜೆಪಿಗೂ ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗ್ ಪೋಸ್ಟ್ ಹಾಕ್ತಾರಂದ್ರೆ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ನಕತ್ತಾರ. ಇವ್ರಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರ್ಬೇಕು. ಆ ಕಿಡಿಗೇಡಿಗೂ ಅರೆಸ್ಟ್ ಮಾಡ್ರಿ, ಇಂಥ MLAಗೂ ಅರೆಸ್ಟ್ ಮಾಡ್ರಿ. ಬರೇ ಜಾತಿ ಮಾಡೋದು, ಟ್ರೇನ್ ಸುಟ್ರು, झंडा ಹಚ್ಚಿದ್ರು, ಟ್ರೇನ್ ಸುಟ್ಟಿದವ್ರು ಇವ್ರೇ ಅದಾರ, ಇದನ್ನು CBI ಕೊಡ್ರಿ. झंडा ಹಚ್ಚಿದ್ನು CBI ಕೊಡ್ರಿ. ಆ ಪೋಸ್ಟ್ ಹಾಕಿದವನು CBI ಕೊಡ್ರಿ. ಮತ್ತ ನಮ್ಗೆ ಜನ್ನತ್ ಕಳಿಸ್ತಾರಂತ. ಹೆಂಗೆ ಇವ್ರು ಜನ್ನತ್ ಏನು ಬಿಜಾಪುರ ಜಿಲ್ಲಾ ಏನು ಕರ್ನಾಟಕ ಏನು ಇವ್ರು ಅವನದ ಏನು ಅಪ್ಪಂದದ ಯಾರಿಗಾರೆ ಕೊಂಡ ತಗೊಂಡಾರ, ನಮ್ಗೆ ಸೀದಾ ಪೋಸ್ಟ್ ಮಾಡನ್ ಜನ್ನತ್ ಅಂತ. ನಿಮ್ಮಲ್ಲಿ ಅಷ್ಟ ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ, ಬಸನಗೌಡ್ರು ನೀವೇ ಹೊಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಹೊಡಸ್ರಿ. ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ? ಇನ್ನ 3 ವರ್ಷದ ಎಲೆಕ್ಷನ್, ಈಗಿಂದ ಜಗಳ ಹಚ್ಕೋತ ಯಾಕೆ ಕುಂದರ್ಲಿಕ್ಕೆ? ಮಾತಾಡಿದ್ರ ಮುಸಲ್ರಿಗೆ ಬೈದು, ಪಾಕಿಸ್ತಾನ ಅನ್ನೋದು, ಟಿಪ್ಪು ಸುಲ್ತಾನ್ ಅನ್ನೋದು ಎಲ್ಲಾರು ಬೈದು. ಏನ ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ? ಇದು ಮಾಡಬೇಡ್ರಿ, ಅಭಿವೃದ್ಧಿ ಮಾಡ್ರಿ. ಏನಾರೇ ಅಭಿವೃದ್ಧಿಯರೇ ಶೂನ್ಯದ. ಯಾವ್ದಾರೆ ಒಂದು 4 ರೋಡ್ ಮಾಡಿ, ನಾ ಹೆಂಗ್ ಕೆಲ್ಸ ಮಾಡಿ, ನಾನು ಕೆಲ್ಸ ಮಾಡಿ, ಏನು ಯಾರ ಅಪ್ಪನ ಕೆಲ್ಸ ಮಾಡಿಲ್ಲ. ಮತ್ತ ರೋಡ್ ಮ್ಯಾಗಿಂದ ವೈರ್ ತೆಗೆದು ಕೇಬಲ್ ಹಾಕ್ತೀನಿ, 300 ಕೋಟಿ ರೂಪಾಯಿ ಖರ್ಚು ಮಾಡಿ 4 ವರ್ಷ ಆಯ್ತು. ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ, ನಿಮ್ ಮುಂದೆ ಹೇಳ್ಯಾರ. ಏನ್ ಆಗೈತೇನ್ರಿ ಏನಾರೇ ಕೆಲ್ಸದ್ದು ಅಭಿವೃದ್ಧಿದ್ದು? ಅಭಿವೃದ್ಧಿ ಕೆಲ್ಸ ಬಿಡ್ರಿ, ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ. ಏನ್ ನಾವು ನಿಮ್ಮಂಗೆ ಒಂದು ಯಾವ್ದಾರೆ ನಮ್ದೊಳಗೆ ಕಿಡಿಗೇಡಿ ಇದ್ದಿರ್ಬೇಕು, ಅವಂಗೂ ನಾವು ಅರೆಸ್ಟ್ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ. ಇದು ನಮ್ದು 23ರೇ, 24ರೇ, 25ರೇ ನಮ್ಮ ಇದು ಕಮಿಟಿ ಅವ್ರು ಏನ್ ತಯಾರು ಮಾಡ್ತಾರ ಅದಕ್ಕೆ ಮಾಡ್ತೀವಿ. ಬಿಜಾಪುರ ಜನತೆದೊಳಗೆ ಎಲ್ಲ ನಾವು ಅಣ್ತಂಬ್ರಂಗದೀವಿ. ಯಾರು ಒಂದು ವಾಟ್ಸಪ್ ಮಾಡಿದರೆ ಯಾರು ಪರ್ಸೆಂಟ್ ಮಾಡ್ಲಾಕ್ ಬರ್ಗಾಡ್ರಿ. ನಾವು ಮುಖಂಡ್ರದೀವಿ, ನಾವು ಮುಖಂಡ್ರಿ ಹೇಳಿದ್ಮ್ಯಾಗೆ ಬರ್ರಿ. ನಾವು ಎಲ್ಲಾರ್ಗು ನಾವು ಮತ್ತೊಮ್ಮೆ ಕರೆಯೋದು ನಿಮ್ಗೆ, ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆ ಎಲ್ಲಾರ್ಗು ನಾವು ಕರೀತೀವಿ. ಇದು ವಕಫ್ ಸಲುವಾಗಿ. ಮತ್ ಇವರು ಈ ನಮ್ ಕಿಡಿಗೇಡಿ MLA ಅದಾನಲ್ರಿ, ನಮ್ಗ ಜನ್ನತ್ ಕಳಿಸ್ತಾನ, ನಮ್ಗ ಪೋಸ್ಟ್ ಮಾರ್ಟಮ್ ಮಾಡ್ತಾನ. ಅದೇ ಆಕಳುಗಳದೇ ಪೋಸ್ಟ್ ಮಾರ್ಟಮ್ ಮಾಡ್ಲಾಕತ್ತಾರ. ಇಲ್ಲಿಂದ ಹಿಡ್ಕೊಂಡು ಹೋಯ್ದು ಕಮಿಷನರ್ ಕೇಳಿ ಆ ಕಡೆಯಿಂದ ಗುಲ್ಬರ್ಗ ಹಾಕಿ ಮಾರುದು. ಅದೇ ಪೋಸ್ಟ್ ಮಾರ್ಟಮ್ ನಡೆದಿತ್ತು. ಈ ಗೋಶಾಲೆಗೆ ಹೋಯ್ತಾರಲ್ರಿ, ಈ ನಮ್ಮ 5 ವರ್ಷ ಎಲ್ಲಾ ಕಬ್ಬಡ್ ಹೋಗಿತ್ರಿ. ಅಲ್ಲಿಂದ ಗುಲ್ಬರ್ಗ ಪೋಸ್ಟ್ ಮಾರ್ಟಮ್ ಹಾಕ್ತಾವ್ರಿ. ರೊಕ್ಕನು ಬರ್ತಾವ, ಪೋಸ್ಟ್ ಮಾರ್ಟಮ್ನು ಮಾಡ್ತಾರ. ಮಂದಿಗೇನು ಹೊಡಿತೀರಿ? ಪೋಸ್ಟ್ ಮಾರ್ಟಮ್ ಜನ್ನತ್ಗೆ ಕಳಿಸ್ತಾರ, ಸೀದಾ ದವಾಖಾನಿಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅವ್ರ ಅಪ್ಪನ ರಾಸ್ ತಿಳಿದಾರ.
ಆ ಕಿಡಿಗೇಡಿ ಅದ ಅವಗೂ ಅರೆಸ್ಟ್ ಮಾಡ್ರಿ, ಈ ಈ ಬಿಜೆಪಿ ಕಿಡಿಗೇಡಿಗೂ ಅರೆಸ್ಟ್ ಮಾಡ್ರಿ. ಒಂದ್ ನಿಮಿಷ ಆಮೇಲೆ ಇಲ್ಲಿಂದ ಬಿಜಾಪುರದೊಳಗಿಂದು 8 ವರ್ಷದೊಳಗೆ ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ. ಅಲ್ಲಿ ಅದಾವೇನ್ರಿ ಈ ಕಾರ್ಪೊರೇಷನ್ ಅವ್ರು ಅಲ್ಲೇ ಕಳಿಸ್ತಾರ್ರಿ. ಯಾಕಂದ್ರ ಪವರ್ ಅವ್ರ ಬಲ್ಲಿ ಅದ, ಈ ಸಿಡ್ಜಾರ್ದದ, ಅವರು ಕೈಲಿಂದ ಹಾಕ್ತಾರ. ₹1 ಯಾರ ಬಲ್ಲಿ ತಗೊಳಂಗಿಲ್ಲ. ಎಷ್ಟು ಜೀವಂತ ಅದಾವ, ಎಷ್ಟು ಸತ್ತಾವ, ಎಷ್ಟು ಮಾರ್ಯಾರ. ಮತ್ ನಮ್ಮ ಪೋಸ್ಟ್ ಮಾರ್ಟಮ್ ಮಾಡ್ತಾರಂದ್ರ ಅವ್ರು ಪೋಸ್ಟ್ ಮಾರ್ಟಮ್ ಏನು ಯಾರು ಮಾಡ್ಲಾಕತ್ತಾರ್ರಿ? ಆಕಳುಗಳದು ತನಿಖೆ ಅದನ್ನು ಹಾಕ್ರಿ. ಬುತ್ತಾ ಟ್ಯಾಂಕ್ ಒಳಗದ ಗೋಶಾಲೆ ಅವ್ರು ಶೆಡ್ಜಿ ಮಂದಿ ಕೈಲಿಂದ ಹಾಕ್ತಾರ. ನಮ್ ಗೌರ್ಮೆಂಟ್ ಗೋಶಾಲೆ ಅದ ಗುನ್ನಾಪುರ್ಕ, ಅಲ್ಲಿ 10 15 ಇಲ್ಲ ಆಕಳ. ಬೀದಿ ಆಕಳುಗಳು ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ 5 ವರ್ಷದೊಳಗ. ಅಲ್ಲಿಂದ ಹೋಗ್ತಾವ ಗುಲ್ಬರ್ಗಾಕ್ ಹೋಗ್ತಾರ. ಅವ್ ಕಸೈಖಾನಕ್ಕೆ ಹೋಗಿ ಮಾಡ್ತಾವ್ರಿ ಅವ್ರು. ಈಗ ಸರ